ಹೈ ನಡಿ ನೀ ತವ್ರ ಮನೆಗೆ ಹೋಗು. ಏನ್ರಿ ನಿಮ್ಗೆ ಇದು ನ್ಯಾಯ ಅನ್ಸುತ್ತಾ? ಈ ಮನೆಯಲ್ಲಿ ನಾನು ಹೇಳಿದ್ದೆ ನ್ಯಾಯ. ನಾವ್ ಮರೋದಿಲ್ಲಿಂದ ಹೇಳಕತ್ತೀವಿ, ಸೀದಾ ಹೋಗ್ಬಿಡು. ನಾನು ಹೋಗಲ್ಲ ಅತ್ತೆ, ಇದು ನನ್ ಮನೆ. ಯಾವ್ದ ನಿನ್ ಮನೆ? ಯಾವ್ದು? ನಿನ್ ಗುಣನೇ ನನಗೆ ಇಷ್ಟ ಆಗಿಲ್ಲ, ಇದು ನಿನ್ನ ಮನೆ ಅಂತ್ಯ. ಯಾಕತ್ತೆ, ನೀವ್ ಹೇಳಿದ ಕೆಲ್ಸ ನಾನ್ ಮಾಡಿಲ್ವಾ? ನೀನ್ ಏನ್ ಕೆಲಸ ಮಾಡಿದಿ? ನನ್ ಮಗ ಆಸೆಲಿಂದ ಒಂದ್ ಬೈಕ್ ಕೇಳಿದ, ನಿನ್ ತವ್ರ ಮನ್ಲಿಂದ 2 ಲಕ್ಷ ತಗೊಂಬಾರಂದ್ರ ಇಂದ ಮುಂದ ನೋಡ್ತಿದ್ದಿ. ಆಗ್ಲೇ ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ವರದಕ್ಷಿಣೆ ಕೊಟ್ಟಿದಾರಲ್ಲ ಅತ್ತೆ. ಎಷ್ಟು ಕೊಟ್ಟಿದಾರೆ ನಿಮ್ಮ ಅಪ್ಪ ಅಮ್ಮ ವರದಕ್ಷಿಣೆ? ಈಗ್ಲೇ ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟದಲ್ಲಿದ್ದಾರೆ ರೀ. ನೀವು ಇನ್ನೂ ವರದಕ್ಷಿಣೆ ಕೊಡು ಅಂದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ ರೀ? ನಿಮ್ಮ ಅಪ್ಪ ಅಮ್ಮನ ಕಷ್ಟ ಇದ್ರೆ ನಾನೇನೇ ಮಾಡ್ಲಿ? ನಮ್ ಕಷ್ಟ ನಮ್ಗೆ ಬೇಜಾನಿದೆ. ತೊಳ್ಕೋ ಫಸ್ಟ್ ಇಲ್ಲಿಂದ. ಯಾಕಮ್ಮ ಬ್ಯಾಗ್ ಹಿಡ್ಕೊಂಬಂದ್ಯಲ್ಲ? ಅಮ್ಮ ನನ್ ಗಂಡನ ಮತ್ತೆ ಮನೆಯಿಂದ ಹೊರಗೆ ಹಾಕಿದ್ರು. ಯಾಕೆ ತಂಗಿ ಮನೆಯಿಂದ ಹೊರಗೆ ಹಾಕಿದ್ರು? ಅಣ್ಣ ನನ್ ಗಂಡಿಗೆ ಟ್ರ್ಯಾಕ್ಟರ್ ಬೇಕಂತ 5 ಲಕ್ಷ ಇಸ್ಕೊಂಬ ಅಂತ ಹೊಡೆದು ಕಳಿಸಿದ್ದಾರೆ. ದುಡ್ಡು ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ನನ್ ಗಂಡಿಗೆ ಬೇರೆ ಮದುವೆ ಮಾಡ್ತಾರಂತೆ ನಮ್ಮತ್ತೆ. ಇದು ಯಾ ನ್ಯಾಯ ಅಂತಮ್ಮ ಅವ್ರಿಗೆ? ಅಲ್ಲ ಅತ್ತೆ, ನಿನ್ ಮಗಳಿಗೊಂದ್ ನ್ಯಾಯ ನನ್ಗೊಂದ್ ನ್ಯಾಯನಾ? ದೇವ್ರೊಬ್ಬನ್ ಇದಾನೆ ಅತ್ತೆ, ಸರಿ ತಪ್ಪು ಎಲ್ಲ ನೋಡ್ತಿರ್ತಾನೆ. ಅಲ್ಲ ರೀ, ನೀವು ವರದಕ್ಷಿಣೆಗೆ ಆಸೆ ಪಟ್ರಿ, ಹಾಗೆ ನಿಮ್ ತಂಗಿ ಗಂಡನು ವರದಕ್ಷಿಣೆಗೆ ಆಸೆ ಪಟ್ಟ. ಇದ್ರಲ್ಲಿ ಹಾಳಾಗೋದ್ ಯಾರ್ರಿ? ನಮ್ ತಂದೆ ತಾಯಿ ಮತ್ತೆ ನಿಮ್ ತಂದೆ ತಾಯಿ. ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳಿ. ಸಾರಿ ನಾಗು, ಇನ್ಮೇಲೆ ವರದಕ್ಷಿಣೆಗೆ ಆಸೆನೆ ಪಡೋದಿಲ್ಲ. ನೀನೊಂದು ನನ್ನ ಜೊತೆಗಿದ್ರೆ ಸಾಕು. ಬಾ ಮನೆಗೆ ಹೋಗೋಣ. ದಯವಿಟ್ಟು ಪ್ರತಿಯೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಿಮ್ಮ ಆಸೆಗಳಿಗೋಸ್ಕರ ಹೆಣ್ಣಿನ ತಂದೆ ತಾಯಿಗೆ ವರದಕ್ಷಿಣೆ ಕಿರುಕುಳ ಕೊಡಕ್ ಹೋಗ್ಬೇಡಿ. ನಾನು ಹೇಳಿದ್ದೇನಾದ್ರೂ ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಮತ್ತೆ ನನ್ನ ಐಡಿನ ಫಾಲೋ ಮಾಡಿ.